ಚಿರು ಚಿರು ಏನಾಯ್ತು ಏನಾಯ್ತು ಚಿರು? ರಾಧಿಕಾ, ಚಿರಂತವ್ರೆ, ಏನಿದೆಲ್ಲ? ಏನಾಯ್ತು? ಚಿರು ಚಿರು ಟೆರೆಸ್ ಮೇಲೆ ಯಾರೂ ಇಲ್ವಲ್ಲ? ಫ್ಲವರ್ ಪಾಟ್ ಹೇಗೆ ಕೆಳಗೆ ಬಿತ್ತು? ಚಿರು ಚಿರು ನಿನ್ಗೇನೂ ಆಗಿಲ್ಲ ತಾನೆ? ಇಲ್ಲ ರಾಧಿಕಾ, ಏನೂ ಆಗಿಲ್ಲ. ಆ ಫ್ಲವರ್ ಪಾಟ್ ನಿನ್ ಮೇಲೆ ಬಿದ್ದಿದ್ರೆ ನಿನ್ ಸ್ಥಿತಿ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಭಯ ಆಗ್ತಿದೆ. ರಾಧಿಕಾ ರಿಲ್ಯಾಕ್ಸ್, ಏನೂ ಆಗಿಲ್ವಲ್ಲ? ಇಲ್ಲ ಚಿರು, ನನಗ್ ತುಂಬಾ ಭಯ ಆಗ್ತಿದೆ. ನೀನ್ ಜಸ್ಟ್ ಮಿಸ್ ಅಲ್ಲಿ ತಪ್ಪಿಸ್ಕೊಂಡೆ ಅಲ್ಲ. ಅಷ್ಟು ಭಾರ ಇರೋ ಪಾಟು ತಾನಾಗ್ ತಾನೇ ಬೀಳೋದಕ್ಕೆ ಹೇಗ್ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ. ಚಿರು ಏನಾಯ್ತು? ಏನ್ ನಡೀತಾ ಇದೆ ಇಲ್ಲಿ? ಏನೂ ಇಲ್ಲ ಬಿಡಿ ಮಾಮ್. ಚಿರು, ನನ್ನ ಹತ್ರ ಸುಳ್ಳು ಹೇಳ್ಬೇಡ. ಏನ್ ನಡೀತು ಅಂತ ನಿಜ ಹೇಳು. ಏನೂ ಇಲ್ಲ ಮಾಮ್. ರಾಧಿಕನ್ ಕರ್ಕೊಂಡ್ ಬರೋಣ ಅಂತ ಹೊರಗಡೆ ಹೋಗಿದ್ದೆ. ಮೇಲ್ಗಡೆಯಿಂದ ಫ್ಲವರ್ ಪಾಟ್ ಕೆಳಗಡೆ ಬಿತ್ತು. ಜಸ್ಟ್ ಮಿಸ್. ಇಲ್ಲ ಅಂದಿದ್ರೆ ನನ್ನ ತಲೆ ಮೇಲೆ ಬಿದ್ದಿರೋದು. ಚಿರು, ನಿನಗೇನೂ ಆಗಿಲ್ಲ ತಾನೆ? ಇಲ್ಲ ಆಂಟಿ, ನನ್ಗೇನೂ ಆಗಿಲ್ಲ. ಆಗಿದ್ರೆ ಚೆನ್ನಾಗಿರೋದು. ಏನ್ ಹೇಳಿದ್ರಿ? ಅಲ್ಲಮ್ಮ, ಆಗಿದ್ರೆ ಏನೆಲ್ಲ ಅನಾಹುತ ಆಗಿರೋದು ಅಂತ ಹೇಳಕ್ ಬಂದೆ ಅಷ್ಟೇ. ಅದಕ್ಕೆ ನಾನು ಅಷ್ಟು ಸಲ ಬಡ್ಕೊಂಡಿದ್ದು ಮುತ್ತೈದೆಯರಿಂದ ಮಾತ್ರ ಆಶೀರ್ವಾದ ತಗೋಬೇಕು ಅಂತ. ಈಗ ನೋಡಿ ಎಂತ ಅನಾಹುತ ಆಗೋಯ್ತು. ಮದುವೆ ವಿಷಯದಲ್ಲಿ ಹುಡುಗಾಟ ಬೇಡ ಅಂತಾನೆ ನಾನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಹೇಳಿದ್ದು. ಸಾಕ್ ನಿಲ್ಸಿ. ನನಗೆ ಗೊತ್ತಿತ್ತು ನೀವ್ ಈ ರೀತಿ ಬೇರೆ ಏನೋ ಕನೆಕ್ಟ್ ಮಾಡಿ ಮಾತಾಡ್ತೀರಾ ಅಂತ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿ ಬೇರೆಯವ್ರ ಮನ್ಸಿಗೆ ನೋವು ಮಾಡಿದ್ರೆ ನನ್ ಮಾತ್ ಬೇರೆ ತರನೇ ಇರುತ್ತೆ. ಚಿರು, ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ಅವ್ರು ನಿನ್ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ನನಗಿದ್ರ ಅವಶ್ಯಕತೆ ಇಲ್ಲ ಮಾಮ್. ನಿಜ ಹೇಳ್ಬೇಕು ಅಂದ್ರೆ ಅವ್ರೇನು ಮಾತಾಡದೇ ಇದ್ರೆ ಒಳ್ಳೇದು. ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ. ಈ ವಿಷಯನ ಇನ್ಯಾವುದಕ್ಕೂ ಲಿಂಕ್ ಮಾಡಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಮಾಮ್. ಅಕಸ್ಮಾತ್ ಆ ಪಾಟ್ ನನ್ನ ತಲೆ ಮೇಲೆ ಬಿದ್ದಿದ್ರೆ ನೀವು ಹೇಳಿದ್ನ ನಾನು ಒಪ್ಕೋತಿದ್ದೆ. ನಾನು ಅದರಿಂದ ತಪ್ಪಿಸ್ಕೊಂಡೆ. ಇದಕ್ಕೇನು ಹೇಳ್ತೀರಾ? ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ, ಆಮೇಲೆಲ್ಲ ಪಾಸಿಟಿವ್ ಆಗೇ ನಡೆಯುತ್ತೆ. ಶಾಸ್ತ್ರ ನಡೆಯುವಾಗ ನಾನೇ ದೂರ ಇದ್ದಿದ್ರೆ ಚಿರುಗ್ ಹೀಗೆಲ್ಲ ಆಗ್ತಿರ್ಲಿಲ್ಲ ಅನ್ಸುತ್ತೆ. ರಾಧಿಕಾ, ನೀನ್ ನನ್ನ ಕಾಲಿಗೆ ಬೀಳ್ಬಾರ್ದಿತ್ತು. ದೇವ್ರೆ, ನೀನೇ ನನ್ನ ಮಗಳು ಅಳಿಯನ್ನ ಕಾಪಾಡಬೇಕು. ಇವಳೇನಾದ್ರೂ ಪ್ಲಾನ್ ಮಾಡಿ ಹೀಗ್ ಮಾಡಿರ್ಬೋದಾ? ಸರಿ, ಹೋಗ್ಲಿ ಬಿಡು ಚಿರು. ಯಾರಿಗೂ ಏನೂ ಆಗಿಲ್ವಲ್ಲ. ಶುಭ ಕಾರ್ಯ ನಡಿಬೇಕಾದ್ರೆ ಇದನ್ನ ದೊಡ್ಡದು ಮಾಡೋದ್ ಬೇಡ. ನೀನ್ ಸ್ವಲ್ಪ ಹುಷಾರಾಗಿರೋ. ಸರಿ, ಎಲ್ರೂ ಹೊರಡಿ. ಚಿರು, ನೀನು ಹೋಗಪ್ಪ. ಬಾ ನನ್ ಜೊತೆ. ಜಾನ್ಕಿ, ನಾನು ಇದಕ್ಕೆ ಹೇಳಿದ್ದು, ಮುತ್ತೈದೆಯರೆಲ್ಲರೂ ಸೇರಿ ಶಾಸ್ತ್ರ ಮಾಡುವಾಗ ಗಂಡ ಸತ್ತಿರೋರು ಅಲ್ಲಿರ್ಬಾರ್ದು ಅಂತ. ಈಗ ನೋಡ್ದ್ಯಾ ಚಿರು ಜೀವಕ್ಕೆ ಎಂತ ಆಪತ್ ಬಂತು ಅಂತ. ಶುಭ ಕಾರ್ಯ ನಡೆಯೋವಾಗ ಈ ನಿನ್ ಹಾಳ್ ಮುಖ ಹೊತ್ಕೊಂಡು ಓಡಾಡ್ಬೇಡ, ಎಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳಿದ್ರು ನೀನ್ ಹಠಕ್ ಬಿದ್ದವಳ ತರ ಮುಂದೆನೆ ನಿಂತ್ಕೊಂಡೆ. ನಿನ್ ಮಗಳು ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೂ ಬೀಳ್ಸೋ ರೀತಿ ಬೀಳ್ಸಿ ನಿನ್ ಕಾಲಿಗೂ ಬಿದ್ಲು. ಈಗ ನೋಡ್ದ್ಯಾ ಏನಾಯ್ತು ಅಂತ. ಇದೇನ್ ಮಹಾ, ಮುಂದೆ ನೋಡ್ತಾ ಇರು ನಿನ್ ಮಗಳು ಅಳಿಯನ್ ಕತೆ ಏನಾಗತ್ತೆ ಅಂತ. ಹೇಳೋ ಮಾತ್ ಕೇಳು ಜಾನ್ಕಿ. ರಾಧಿಕಾ ಹಾರಾಡ್ತಾಳೆ ಅಂತ ನೀನು ಅವಳ ತಾಳಕ್ ತಕ್ಕ ಹಾಗೆ ಕುಣಿಬೇಡ. ಅಳಿಯಂದ್ರು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಜಾನ್ಕಿ,
ಮದ್ವೆ ಕೆಲ್ಸಗಳು ಮುಗಿಯೋವರೆಗೂ ನಿನ್ ಪಾಡಿಗೆ ನೀನು ಒಂದ್ ಕಡೆ ಸುಮ್ನಿರೋದು ಒಳ್ಳೇದು. ಹೇಳದ್ ಹೇಳಿದೀನಿ, ಹಾಗೂ ನೀನ್ ಕೇಳಿಲ್ಲ ಅಂದ್ರೆ ನನಗೇನು, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ.